ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇದೇನಂತ ನೋಡ್ತಾ ಇದ್ದೀರಾ, ಲೆಮನ್ ಗ್ರಾಸ್ ಲೀಫ್. ಇದು ಲೆಮನ್ ಗ್ರಾಸ್ ಉಪಯೋಗಿಸ್ಕೊಂಡು, ಅಥವಾ ನಿಂಬೆ ಹುಲ್ಲು ಅಂತ ಹೇಳ್ತಾರೆ, ಇದು ಗದ್ದೆ ಸೈಡ್ನಲ್ಲೆಲ್ಲ ತುಂಬ ಬೆಳೆದಿರುತ್ತೆ. ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದಂತ ನೋಡೋಣ. ಲೆಮನ್ ಗ್ರಾಸ್ ಮಜ್ಜಿಗೆ ಮಾಡೋದಕ್ಕೆ ಲೆಮನ್ ಗ್ರಾಸ್ ಹುಲ್ಲು ಬೇಕಾಗುತ್ತೆ. ಇದನ್ನೇ ಲೆಮನ್ ಗ್ರಾಸ್ ಅಂದರೆ. ನಿಮ್ಗೆ ಇದರಲ್ಲಿ ಐಡೆಂಟಿಫೈ ಮಾಡೋದು ಗೊತ್ತಾಗೋದಿಲ್ಲ ಅಂತಂದರೆ ಒಂದು ಕಡ್ಡಿನ ಜಸ್ಟು ನಾನಿಲ್ಲಿ ಜ್ಯೂಸ್ ಮಾಡೋಕ್ಕೆ ಅಂತ ಒಂದು 5 ಕಡ್ಡಿಯಷ್ಟು ತೊಗೊಂಡಿದ್ದೀನಿ. ಆ ಒಂದು ಕಡ್ಡಿನ ಹಿಂಗೆ ಜಸ್ಟ್ ಕಿತ್ಬಿಟ್ಟು ಇದನ್ನು ಸ್ಮೆಲ್ ನೋಡಿ. ನಿಮಗೆ ನಿಂಬೆಹಣ್ಣು ಯಾವ ಸ್ಮೆಲ್ ಬರುತ್ತಲ್ಲ, ಕುಯ್ದಾಗ ಅಥವಾ ನಿಂಬೆಹಣ್ಣು ಚಿಪ್ಪೆ ಏನಾದ್ರು ಒಸಗಿದಾಗ ಅದೇ ಸ್ಮೆಲ್ ಬರುತ್ತೆ. ನೀವು ಲೆಮನ್ ಗ್ರಾಸ್ ಸ್ವಲ್ಪ ಜಸ್ಟ್ ಹಿಂಗೆ ಕಟ್ ಮಾಡ್ಬಿಟ್ಟು ಮುರಿದ್ಬಿಟ್ಟು ಸ್ಮೆಲ್ ನೋಡಿದ್ರು ನಿಮಗೆ ಲೆಮನ್ ಥರನೇ ಸ್ಮೆಲ್ ಬರುತ್ತೆ. ಅದಕ್ಕೆ ಲೆಮನ್ ಗ್ರಾಸ್ ಅಂತಾರೆ. ಗೊತ್ತಾಗಿಲ್ಲ ಅಂದರೆ ಆ ಥರ ಐಡೆಂಟಿಫೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4-5 ಕಡ್ಡಿ ತೊಗೊಂಡಿದ್ದೀನಿ ಜ್ಯೂಸ್ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಅಂತ. ಇದು ನಾನೇ ಬೆಳೆಸಿರೋಂಥ ಲೆಮನ್ ಗ್ರಾಸು. ಇಲ್ಲಿ ಒಂದು ಸಣ್ಣ ಗೆಡ್ಡೆ ಬರುತ್ತೆ. ಆ ಗೆಡ್ಡೆ ತೊಗೊಂಡು ಬಂದು ಹಾಕಿದ್ರೆ ಮಳೆಗಾಲದಲ್ಲಿ ನಾವೇ ನೀರು ಹಾಕಬೇಕು ಅಂತಲೇ ಇಲ್ಲ. ನೀರು ಕೂಡ ಜಾಸ್ತಿ ತೊಗೊಳ್ಳಲ್ಲ. ಇದು ಯಾವ ಏರಿಯಾದಲ್ಲಿ ಬೇಕಾದ್ರೂ ಬೆಳೆಯುತ್ತೆ. ಆದಷ್ಟು ಹಳ್ಳಿ ಕಡೆ ಕೂಡ ಒಂದು ಗದ್ದೆಗಳಲ್ಲಿ ಅಥವಾ ಹೊಳೆ ಬದಿಗಳಲ್ಲೆಲ್ಲ ತುಂಬ ಸಿಗುತ್ತೆ. ಇದು ನಿಂಬೆ ಹುಲ್ಲು ಅಂತ ಕೂಡ ಕರೀತಾರೆ ಇದಕ್ಕೆ. ಲೆಮನ್ ಗ್ರಾಸ್ ತಂದು ಚೆನ್ನಾಗಿ ತೊಳೆದು ಸಣ್ಣದು ಮಿಕ್ಸಿಗೆ ಹಾಕಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಲೆಮನ್ ಗ್ರಾಸಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಇದು ಶುಗರ್ ಪೇಷಂಟ್ ಕೂಡ ತುಂಬ ಒಳ್ಳೇದು ಅಂತಾರೆ. ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಲೆಮನ್ ಗ್ರಾಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ನಿಂಬೆ ಹುಲ್ಲು ಅಂತ ಕೂಡ ಕರೀತಾರೆ ಇದನ್ನ. ಮನೆಗಳಲ್ಲಿ ಒಂದು ಸಣ್ಣ ಗೆಡ್ಡೆ ಹಾಕೊಂಡ್ರೆ ಸಾಕು, ನೀವು ಕಿತ್ತರೂ ಹೋಗೋದಿಲ್ಲ. ಅದು ಅಷ್ಟು ಚೆನ್ನಾಗಿ ಅಷ್ಟು ಜೋರ ಬೆಳೆಯುತ್ತೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರಲಿ ಅಂತೇಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಒಂದು 1/4 ಇಂಚಷ್ಟು. ಲೆಮನ್ ಗ್ರಾಸ್ ಇದ್ದಾಗ ನೀವು ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕೊಳ್ಬೋದು. ಆದರೆ ಲೆಮನ್ ಗ್ರಾಸ್ ಫ್ಲೇವರ್ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಪುದೀನ, ಕೊತ್ತಂಬರಿ ಹಾಕಿದ್ರೆ ಅದೇ ಹೈ ಫ್ಲೇವರ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಹೈಲೈಟ್ ಮಾಡೋದು ಬೇಡ ಅಂತೇಳಿ ಲೆಮನ್ ಗ್ರಾಸ್ ಒಂದು 4-5 ಕಡ್ಡಿಷ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ವಲ್ಪ ರುಚಿಗಿರಲಿ ಅಂತೇಳಿ ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಬೇಕಾದರೆ ಮಾತ್ರ ಉಪಯೋಗಿಸ್ಕೊಳ್ಳಿ. ನೀವು ಖಾರ ಬೇಡ ಅಂತಂದರೆ ಹೀಗೆ ಚೆನ್ನಾಗಿರುತ್ತೆ. ಶುಂಠಿಲೇ ಖಾರ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆ ಅಥವಾ ಮೊಸರು ನಿಮ್ಮ ಇಷ್ಟಕ್ಕೆ ಯಾವ್ದು ಬೇಕಾಗುತ್ತೆ ಅದನ್ನು ತೊಗೊಳ್ಳಿ. ಮಜ್ಜಿಗೆ ತೊಗೊಂಡು ಮೊಸರು ತೊಗೊಂಡ್ರು ಕೂಡ ಸ್ವಲ್ಪ ನೀರು ಹಾಕಿ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ರುಬ್ಬಾದ್ಮೇಲೆ ಇದನ್ನು ಫಿಲ್ಟರ್ ಮಾಡೋದ್ರಿಂದ ನಾವು ಅಲ್ಲಿ ಕೂಡ ನೀರು ಉಪಯೋಗಿಸ್ಕೊಳ್ತೀವಿ. ಹಾಗಾಗಿ ಗಟ್ಟಿ ಮೊಸರಿದ್ರೆ ತೊಗೊಳ್ಳಿ. ಆದಷ್ಟು ನೀವು ಯಾವುದೇ ರೀತಿ ಮಜ್ಜಿಗೆ, ಮಸಾಲ ಮಜ್ಜಿಗೆ ಏನೇ ಮಜ್ಜಿಗೆ ಮಾಡ್ಕೊಂಡು ಕುಡಿತೀವಿ ಅನ್ನೋದಾದ್ರೆ ಸ್ವಲ್ಪ ಮಜ್ಜಿಗೆ ಹುಳಿ ಇರಲಿ. ಮೊಸರು ಅಥವಾ ಮಜ್ಜಿಗೆ ಹುಳಿ ಇದ್ರೆ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಲೆಮನ್ ಗ್ರಾಸು, ಶುಂಠಿ, ಹಸಿಮೆಣಸಿನ್ಕಾಯಿನ ನೋಡಿ ಈ ರೀತಿ ರುಬ್ಬಾಗಿದೆ. ಅದು ತುಂಬ ನುಣ್ಣಗಾಗಲ್ಲ, ಹಾಗಾಗಿ ಸೋಸ್ಕೋಬೇಕು. ಮತ್ತೆ ಗಂಟಲು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಸೋಸ್ಕೊಂಡು ಉಪಯೋಗಿಸ್ಕೊಳ್ಳಿ. ಇದನ್ನ ಒಣಗಿರೋ ಎಲೆ ಸಿಕ್ಕಿದ್ರೆ ನಿಮಗೆ ಲೆಮನ್ ಗ್ರಾಸ್ದು, ಅದನ್ನು ಪುಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಹೊತ್ತು ಡೈಲಿ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಒಂದು 15 ನಿಮಿಷದಷ್ಟು ಬೆಚ್ಚಗಾದ್ಮೇಲೆ ಕುಡಿದ್ರೆ ನಿಮಗೆ ಕಂಟ್ರೋಲ್ಗೆ ಬರುತ್ತೆ. BP ಕೂಡ, ಶುಗರ್ ಕೂಡ ತುಂಬ ಒಳ್ಳೆಯದು. ನೋಡಿ ಇಷ್ಟು ನೀರು ರೆಡಿ ಆಗಿದೆ ಲೆಮನ್ ಗ್ರಾಸ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಜ್ಜಿಗೆ, ಇದು ಲೆಮನ್ ಗ್ರಾಸ್ ಅಥವಾ ನಿಂಬೆ ಹುಲ್ಲಿನ ಮಜ್ಜಿಗೆ ರೆಡಿ ಆಗಿದೆ. ಒಂದ್ಸಲ ಕುಡಿದು ನೋಡಿ, ಎಷ್ಟು ಒಳ್ಳೆ ಟೇಸ್ಟ್ ಇದೆ ಗೊತ್ತಾ. ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಮಕ್ಕಳು ಕೂಡ ನೀವು ಇದನ್ನ ಒಳ್ಳೆ ಡೈಜೆಷನ್ ಪವರ್ಗೆ ಅಂತ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೆ, ಡಯಾಬಿಟಿಸ್ ಇರೋರಿಗೆ, ಇಂಥವ್ರಿಗೆಲ್ಲ ಸಂಜೆ ಒಂದು ಟೈಮು, ಸಂಜೆ 4 ಗಂಟೆಗೆ ಒಂದು ಟೈಮ್ ಮಜ್ಜಿಗೆ ಕೊಟ್ಟರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ, ಬಾಯ್, ಥ್ಯಾಂಕ್ ಯು.